ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ನಮ್ಮ ಹೃದಯ ರಕ್ತವನ್ನು ಎಲ್ಲ ಭಾಗಗಳಿಗೂ ಪಂಪ್ ಮಾಡಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ಹೆಚ್ಚು ತಾಪಮಾನ, ಬಿ ಕಡಿಮೆ ತಾಪಮಾನ, ಸಿ ಆಕ್ಸಿಜನ್ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಡಿಮೆ ತಾಪಮಾನ. ಯಾವಾಗ ತಾಪಮಾನ ತುಂಬ ಕಡಿಮೆಯಾಗುತ್ತದೆ ಆ ಸಂದರ್ಭದಲ್ಲಿ ನಮ್ಮ ಹೃದಯ ರಕ್ತವನ್ನು ಎಲ್ಲ ಭಾಗಗಳಿಗೆ ಪಂಪ್ ಮಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಶ್ವಾಸಕೋಶಗಳಿಗೂ ಕೂಡ ಸಮರ್ಪಕವಾದ ರಕ್ತ ಸಂಚಾರ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಉಸಿರಾಟದ ತೊಂದರೆ ಎದುರಾಗುತ್ತದೆ. ವಿಶೇಷವಾಗಿ ಬೆಳಗ್ಗಿನ ಚಳಿಯಲ್ಲಿ ಈ ರೀತಿ ಆಗುತ್ತದೆ. ತುಂಬ ತಂಪಾದ ಗಾಳಿ ಆಗಿರುವುದರಿಂದ ಉಸಿರಾಡಲು ಕಷ್ಟವಾಗುತ್ತದೆ. ಎರಡನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆಯ ರೋಗಗಳು ದೂರವಾಗುತ್ತವೆ? ಆಪ್ಷನ್ಸ್: ಎ ಶುಂಠಿ, ಬಿ ಪುದೀನ, ಸಿ ಕ್ಯಾರೆಟ್, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಯಾರೆಟ್. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಕ್ಯಾರೆಟ್ ಸೇವನೆಯು ತುಂಬ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಹೇರಳವಾದ ನಾರಿನಾಂಶವಿದ್ದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಾದ ವಾಂತಿ, ಮಲಬದ್ಧತೆ, ಅಜೀರ್ಣವನ್ನು ಗುಣಪಡಿಸುತ್ತದೆ. ಮೂರನೇ ಪ್ರಶ್ನೆ, ನೀವು 1 ತಿಂಗಳು ಕಾಲ ಅನ್ನವನ್ನು ತಿನ್ನದೇ ಇದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ಶುಗರ್, ಸಿ ತೂಕ ಇಳಿಕೆ, ಡಿ ನಿಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಒದಗಿಸುವ ಮೂಲ ಆಹಾರ ಅನ್ನ. ಇದನ್ನು ಸಂಪೂರ್ಣ 1 ತಿಂಗಳು ಕಾಲ ತಿನ್ನದಿದ್ದರೆ ನಿಶಕ್ತಿಯನ್ನು ಅನುಭವಿಸಬೇಕಾಗುತ್ತದೆ. ಅದೇ ತೀರಾ ಕಡಿಮೆ ಪ್ರಮಾಣದಲ್ಲಿ ತಿನ್ನುವುದರಿಂದ ಕ್ಯಾಲೋರಿ ಸೇವನೆಯು ಕಡಿಮೆಯಾಗುವುದರಿಂದ ನಮ್ಮ ದೇಹವು ತೂಕವನ್ನು ಕಳೆದುಕೊಳ್ಳುತ್ತದೆ ಹಾಗೂ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಕನಸಿನಲ್ಲಿ ಪದೇ ಪದೇ ಹಾವು ಕಾಣಿಸಿಕೊಳ್ಳುತ್ತಿದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸರ್ಪದೋಷ, ಬಿ ಕಷ್ಟಗಳು, ಸಿ ಧನಾಗಮನ, ಡಿ ಪಿತೃದೋಷ. ಸರಿಯಾದ ಉತ್ತರ ಆಪ್ಷನ್ ಡಿ ಪಿತೃದೋಷ. ಕನಸಿನಲ್ಲಿ ಪದೇ ಪದೇ ಹಾವು ಬರುತ್ತಿದ್ದರೆ ಅದು ಪಿತೃದೋಷದ ಸಂಕೇತ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ದೇಶಕ್ಕೂ ಸೇರದ ಭೂಮಿಯ ಮೇಲಿರುವ ಏಕೈಕ ಸ್ಥಳ ಯಾವುದು? ಆಪ್ಷನ್ಸ್: ಎ ಅಂಟಾರ್ಟಿಕಾ, ಬಿ ನೈಜೀರಿಯಾ, ಸಿ ವ್ಯಾಟಿಕನ್ ಸಿಟಿ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಅಂಟಾರ್ಟಿಕಾ. ಯಾವ ದೇಶಕ್ಕೂ ಸೇರದ ಭೂಮಿಯ ಮೇಲಿರುವ ಏಕೈಕ ಸ್ಥಳವೆಂದರೆ ಅದು ಅಂಟಾರ್ಟಿಕಾ. ಆರನೇ ಪ್ರಶ್ನೆ, ರಾತ್ರಿ ಬೆಲ್ಲವನ್ನು ತಿನ್ನುವುದರಿಂದ ಯಾವ ರೋಗಗಳು ಗುಣಮುಖವಾಗುತ್ತವೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಹೃದ್ರೋಗ, ಸಿ ಮಲಬದ್ಧತೆ, ಡಿ ಚರ್ಮ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ರಾತ್ರಿ ಸಮಯದಲ್ಲಿ ಬೆಲ್ಲವನ್ನು ತಿನ್ನುವುದರಿಂದ ಶೀತ, ಕೆಮ್ಮು ಮತ್ತು ಕಫದಿಂದ ಪರಿಹಾರವನ್ನು ಪಡೆಯಬಹುದು. ಬೆಲ್ಲವು ಚರ್ಮಕ್ಕೂ ಪ್ರಯೋಜನಕಾರಿಯಾಗಿದೆ. ಪ್ರತಿದಿನ ಸ್ವಲ್ಪ ಬೆಲ್ಲವನ್ನು ಸೇವಿಸುವುದರಿಂದ ಮೊಡವೆಗಳು ಮಾಯವಾಗುತ್ತವೆ. ಅಲ್ಲದೆ ಚರ್ಮವು ಹೊಳೆಯುವಂತೆ ಮಾಡುತ್ತದೆ ಮತ್ತು ಬೆಲ್ಲವು ಒಳಗಿನಿಂದ ತ್ವಚೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಬೆಲ್ಲದಲ್ಲಿ ಪೊಟ್ಯಾಷಿಯಂ ಇದ್ದು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೃದ್ರೋಗಿಗಳು ಸಕ್ಕರೆ ಬದಲು ಬೆಲ್ಲವನ್ನು ಬಳಸುವುದರಿಂದ ಅವರ ಆರೋಗ್ಯವು ಉತ್ತಮವಾಗಿರುತ್ತದೆ. ಎಂಟನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ 2 ರಿಂದ 4 ತುಳಸಿ ಎಲೆಗಳನ್ನು ಜಗಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆಯಸ್ಸು ವೃದ್ಧಿ, ಬಿ ನೆನಪಿನ ಶಕ್ತಿ ವೃದ್ಧಿ, ಸಿ ರಕ್ತ ಶುದ್ಧಿ, ಡಿ ಬ್ಯಾಕ್ಟೀರಿಯಾ ನಾಶ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ ಶುದ್ಧಿ. ತುಳಸಿ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿವೈರಲ್, ಆಂಟಿ ಇನ್ಫ್ಲಮೇಟರಿ ಅಂಶಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಹೀಗಾಗಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 2 ರಿಂದ 4 ತುಳಸಿ ಎಲೆಗಳನ್ನು ಜಗಿಯುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು ಮಾತ್ರವಲ್ಲದೆ ರಕ್ತದಿಂದ ವಿಷಕಾರಿ ಅಂಶಗಳು ದೂರವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 9ನೇ ಪ್ರಶ್ನೆ, ಥೈರಾಯ್ಡ್ ಸಮಸ್ಯೆ ಇರುವವರು ಯಾವುದನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು?
ಆಪ್ಷನ್ಸ್ ಎ ಡೈರಿ ಉತ್ಪನ್ನ, ಬಿ ಕೆಂಪು ಮಾಂಸ, ಸಿ ಪಾಲಕ್, ಡಿ ಹಸಿರು ತರಕಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್. ಪಾಲಕ್ ಸೊಪ್ಪಿನಲ್ಲಿ ಗೋಯಿಟ್ರೋಜನ್ಗಳು ಅಧಿಕವಾಗಿದ್ದು ಥೈರಾಯ್ಡ್ ಕಾರ್ಯಕ್ಕೆ ಅಡ್ಡಿಪಡಿಸುವ ಸಂಯುಕ್ತಗಳಾಗಿವೆ. ಥೈರಾಯ್ಡ್ ಸಮಸ್ಯೆಗಳಿರುವ ಜನರು, ವಿಶೇಷವಾಗಿ ಹೈಪೋಥೈರಾಯ್ಡಿಸಂ ಇರುವವರು, ತಮ್ಮ ಕಚ್ಚಾ ಪಾಲಕ್ ಸೇವನೆಯನ್ನು ಮಿತಗೊಳಿಸುವುದು ಒಳ್ಳೆಯದು. 10ನೇ ಪ್ರಶ್ನೆ. ಏಷ್ಯಾದ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳುನಾಡು, ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಏಷ್ಯಾದ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ನಮ್ಮ ಕರ್ನಾಟಕದ ಮದ್ದೂರಿನಲ್ಲಿದೆ. ಮುಂದಿನ ಪ್ರಶ್ನೆ. ಬಿಳಿ ಬಣ್ಣದ ಜಿರಾಫೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್ ಎ ಜಪಾನ್, ಬಿ ಕುವೈಟ್, ಸಿ ಕೀನ್ಯಾ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೀನ್ಯಾ. ಪ್ರಪಂಚದ ಏಕೈಕ ತಿಳಿದಿರುವ ಬಿಳಿ ಜಿರಾಫೆಯು ಗರಿಸಾ ಕೌಂಟಿಯ ಇಶಾಕ್ಪಿನಿ ಸಮುದಾಯದ ಕನ್ಸರ್ವೆನ್ಸಿಯಲ್ಲಿ ವಾಸಿಸುತ್ತದೆ. ಮುಂದಿನ ಪ್ರಶ್ನೆ. ಗಂಡ ಶ್ರೀಮಂತನಾಗಬೇಕು, ಉದ್ಧಾರವಾಗಬೇಕು ಅಂದರೆ ಹೆಂಡತಿಯಾದವಳು ಯಾವ ಕೆಲಸವನ್ನು ಮಾಡಬೇಕು? ಆಪ್ಷನ್ಸ್ ಎ ದುಂದುವೆಚ್ಚ, ಬಿ ಅನ್ಯೋನ್ಯ ಜೀವನ, ಸಿ ಸಮದುಡಿಮೆ, ಡಿ ಪತಿ ಸೇವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪತಿ ಸೇವೆ. ಲಕ್ಷ್ಮೀ ದೇವಿಗೆ ತನ್ನಂತೆ ಇರುವ ಮಹಿಳೆಯರೆಂದರೆ ಬಲು ಇಷ್ಟವಂತೆ. ಹಾಗಾಗಿ ಆಕೆಯ ಗುಣವಿರುವ ಮಹಿಳೆಯರು ಇರುವ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳಂತೆ. ಅಂದರೆ ಲಕ್ಷ್ಮೀ ದೇವಿ ಸದಾ ಶ್ರೀ ವಿಷ್ಣುವಿನ ಧ್ಯಾನದಲ್ಲಿರುತ್ತಾಳೆ. ಅವನ ಕಾಲನ್ನು ಒತ್ತುತ್ತಾ ಅವನ ಏಳಿಗೆಯನ್ನು ಬಯಸುತ್ತಾಳೆ. ಈ ರೀತಿ ಯಾವ ಪತ್ನಿ ತನ್ನ ಪತಿಯ ಸೇವೆ ಮಾಡುತ್ತಾಳೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳಂತೆ. ಪುರುಷನ ಮಂಡಿಯ ಭಾಗದಿಂದ ಪಾದದವರೆಗೂ ಶನಿಯ ಸ್ಥಾನವಿರುತ್ತದೆ. ಮಹಿಳೆಯ ಮಣಿಕಟ್ಟಿನಿಂದ ಬೆರಳಿನವರೆಗೂ ಶುಕ್ರನ ಸ್ಥಾನವಿರುತ್ತದೆ. ಹಾಗಾಗಿ ಶನಿ ಮತ್ತು ಶುಕ್ರ ಸೇರುವ ಜಾಗದಲ್ಲಿ ಸದಾ ನೆಮ್ಮದಿ ಮತ್ತು ಆರ್ಥಿಕ ಬಲವಿರುತ್ತದೆ. ಹಾಗಾಗಿ ಪತ್ನಿಯಾದವಳು ಪತಿಯ ಕಾಲುಗಳನ್ನು ಒತ್ತಿ ಆರೈಕೆ ಮಾಡುವುದರಿಂದ ಆ ಮನೆಯಲ್ಲಿ ಸದಾ ಸುಖ, ಶಾಂತಿ, ಆರ್ಥಿಕ ಬಲ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ. ಗಂಟಲು ನೋವನ್ನು ವೇಗವಾಗಿ ಉಪಶಮನ ಮಾಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್ ಎ ಅಮೃತಬಳ್ಳಿ, ಬಿ ಅಜ್ವೈನ ಎಲೆ, ಸಿ ತುಳಸಿ, ಡಿ ಗರಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ತುಳಸಿ. ಗಂಟಲು ನೋವು ಮತ್ತು ಗಲಗ್ರಂಥಿಯ ಉರಿಯೂತವನ್ನು ಗುಣಪಡಿಸುವ ಶಕ್ತಿ ತುಳಸಿ ಸಸ್ಯಗಳಲ್ಲಿ ಬಲವಾಗಿರುತ್ತದೆ. ತುಳಸಿ ಗಿಡವು ಅಡಾಪ್ಟೋಜೆನ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೆಚ್ಚಿನ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ನೋಯುತ್ತಿರುವ ಗಂಟಲಿಗೆ ಚಿಕಿತ್ಸೆ ನೀಡಲು ಇದು ಅತ್ಯಂತ ಪರಿಣಾಮಕಾರಿಯಾದ ಮನೆಮದ್ದಾಗಿದೆ. ಮುಂದಿನ ಪ್ರಶ್ನೆ. ನಮ್ಮ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ? ಆಪ್ಷನ್ಸ್ ಎ 18, ಬಿ 22, ಸಿ 28, ಡಿ 32. ಸರಿಯಾದ ಉತ್ತರ ಆಪ್ಷನ್ ಬಿ 22. ನಮ್ಮ ಸಂವಿಧಾನದಲ್ಲಿ ಒಟ್ಟು 22 ಭಾಷೆಗಳಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.